ನಮಸ್ಕಾರ ರೀ ಎಲ್ಲ ಶಾಣೆ ಮಂದಿಗೆ. ನಾನು ನಿಮ್ಮ ಬಾಗಲಕೋಟೆ ಹುಡುಗ. ನಾವು ಇವತ್ತು APMC ಹೊಂಟೀವಿ. 3 ಗಾಲಿ ಟಮ್ ತೊಗೊಂಡು. ಇಲ್ಲಿ ನಾವು ಬಿಡುವಾಗ ಟೈಮ್ ಎಷ್ಟಾಗಿತ್ತಪ್ಪ ಅಂದ್ರೆ 2:15 ಟೈಮ್ ಆಗಿತ್ತು. APMCಗೆ ನಮ್ಮದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ನಾವು ಹೊಂಟಿದ್ದೀವಿ. APMC ಹೋಗೋಕೆ ಕಾರಣ ಏನು ಅನ್ನೋದು ನಾನು ನಿಮ್ಗೆ ಲಾಸ್ಟಿಗೆ ಹೇಳ್ಕೊಡ್ತೀನಿ. ಹಾಗಾದ್ರೆ ಇಲ್ಲಿ ನಾವು ಬಿಡುವಾಗ ಟೈಮ್ ಎಷ್ಟಾಗಿತ್ತು ಅಂದ್ರೆ 2:15ಕ್ಕೆ ನಾವು ಇಲ್ಲಿ ನಮ್ಮ ಊರನ್ನು ಬಿಟ್ಟಿವಿ. ನಮ್ಮ ಡ್ರೈವರನ್ನು ಹೊಡಿ ಸ್ಪೀಡ್ ನೋಡಿದ್ರೆ ಎಲ್ಲ ನಾನು 3 ಗಂಟೆಗೆ ಹೋಗಿ APMCಗೆ ಹಸ್ತಾನ ಅಂತೇಳಿ ನಾನು ಅನ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಕತ್ಲಿತ್ತಲ್ಲ, ಕತ್ತಲ್ಲ ಸ್ವಲ್ಪ ಸ್ಲೋ ಹೊಡಿಬೇಕಾಕೈತಿ. ಅಷ್ಟಕ್ಕೂ ನಮ್ಮ ಡ್ರೈವರನ್ನು ಜಲ್ದಿನ ಗದ್ದೆಂಕೇರಿ ಕ್ರಾಸಿಗೆ ತಂದ ಬಿಟ್ಟ. ಗದ್ದೆಂಕೇರಿ ಕ್ರಾಸಿಗೆ ಬಂದ್ಗಳೇನ ನಾನು ಹೇಳಿದ್ನಿ, ಅಣ್ಣ ಯಾವ್ದಾರ ಒಂದು ಸಾಂಗ್ ಹಚ್ಚಂತೇಳಿ. ಅಣ್ಣ ಸಾಂಗ್ ಎಂಥದ್ದು ಹಚ್ಚಿದ್ನಪ್ಪ ಅಂತಂದ್ರೆ, ಕರುವಿಂಗದಾಗ ಕಟ್ಟ ಹೊಡೆದ್ನಿ ಜೀವದಾಸೆ ನಾ ಬಿಟ್ಟ ಅಂತೇಳಿ ರಾತ್ರಿ 3 ಗಂಟೆಗೆ ಸಾಂಗ್ ಹಚ್ಚಿದ. ಆ ಸಾಂಗ್ ಕೇಳ್ಕೊತ ನಾವು ಗದ್ದೆಂಕೇರಿ ಕ್ರಾಸಿಂದ ಬಾಗಲಕೋಟೆ ರೂಟಿಗೆ ಹೊಳಬೇಕಾದ್ರೆ ಇಲ್ಲಿ ರಾತ್ರಿ ಬಂದು ಇಳ್ದಂಥ ಒಂದು ಇಬ್ಬರು ಹುಡುಗರು ನಿಂತಿದ್ರು. ಆ ಹುಡುಗರು ಕೈ ಮಾಡಿದ್ರೆ, ಆದರೂ ಕೂಡ ನಾವು ತರಬಲಿಲ್ಲ ಯಾರು ಅಂತೇಳಿ. ಹಾಗೆ ನಾವು ಹೋಗ್ತಾ ಹೋಗ್ತಾ ಮತ್ತೆ ಮುಂದಕ್ಕೆ ಹೋದಂತೆ ಅಲ್ಲಿ BTD ಬಂದ ಬಿಡ್ತಿ. BTDಗೆ ಹೋದಗಳೇನ ಅಲ್ಲಿ ನಿಂತಂಥ ಪೊಲೀಸ್ಗಳು ಕೈ ಮಾಡಿ ತರ್ಬೇಕು ಟ್ರೈ ಮಾಡಿದ್ರೆ, ಆದ್ರೆ ನಮ್ಮ ಡ್ರೈವರನ್ನು ರೊಚ್ಚಿಗೆತ್ತ ಗಾಡಿ ಹೊಡ್ಯಾಕತ್ತಿದ್ದ. ಆದರೆ ಏನು ತರಬಲೇ ಇಲ್ಲ ಅಲ್ಲಿ. ಅವ ಪೊಲೀಸ್ ಅಲ್ಲೇ ಬಾಯಿ ತರ್ಕೊಂಡು ನಮ್ಮ ಗಾಡಿ ನೋಡಾಕತ್ತಿದ್ದ. ಆದರೂ ಅಷ್ಟೊತ್ತಿಗೆ ನಾವು ವಿದ್ಯಾಗಿರಿಗೆ ಹೋಗೇ ಬಿಟ್ಟಿವ್ರಿಪ್ಪ. ವಿದ್ಯಾಗಿರಿಗೆ ಹೋದಗಳೇನ ಮತ್ತೆ ಅಲ್ಲಿ ಹೋಗ್ಕೇಸಿಂದ್ರ ಮತ್ತೊಂದು ಸಾಂಗ್ ಚೇಂಜ್ ಮಾಡೋಣ. ಅದನ್ನೇನು ಕೇಳ್ತೀಯಣ್ಣ ನಮ್ಮ ಅಣ್ಣ, ನಡುವೂರಾಗ ಕಡದರ ಕಡಿಲಿ ಅಂತೇಳಿ ಸಾಂಗ್ ಹಚ್ಚೇ ಬಿಟ್ಟನ್ರಿಪ್ಪ ರಾತ್ರಿ ಕತ್ತಲ್ದಾಗ. ಹಂಗೂ ಹಿಂಗೂ ಮಾಡಿ ಏನಾರ ಮಾಡೋ ಲೆಕ್ಕ ಅಟೋತಿಗೆ APMC ಕರ್ಕೊಂಡು ಬಂದ ಬಿಟ್ಟಪ್ಪ. APMCಗೆ ಎಂಟ್ರಿ ಕೊಟ್ಟಗಳೇನ ನಮ್ಮ ಡ್ರೈವರ್ ಅಣ್ಣ ಮೂಡ ಚೇಂಜ್ ಆತ ಏನಾತನ. ನಡುವೂರಾಗ ಕಡದರ ಕಡಿಲಿ ಮತ್ತು ಕಡವಿಂಗ್ದಾಗ ಕಟ್ಟು ಹೊಡೆದೇನ ಸಾಂಗ್ ಬಿಟ್ಟ. APMC ಬಂದಗಳೇನ ಅಣ್ಣ ಏಕ್ದಮ್ ಒಳಗೆ ಗಿಚ್ಚು ಸಾಂಗ್ ಹಚ್ಚಿಬಿಟ್ಟ. ಯಾವ್ದು ಹಚ್ಚಿದ್ನಪ್ಪ ಅಂದ್ರೆ ಬ್ರಹ್ಮಮುರಾಜಿತು ರಾಜಿತ ಲಿಂಗಮ್ ಅಂತೇಳಿ ದೇವ್ರ ಸಾಂಗ್ ಹಚ್ಚಿಬಿಟ್ಟರಿಪ್ಪ. ಎಲ್ಲರೂ ನೋಡಿ ಫಿದಾ ಆಗಿಬಿಟ್ಟಾರಲ್ಲಿ ಸಾಂಗ್ ಹಚ್ಚಿದ್ ನೋಡಿ. ಅಂತೋ ಇಂತೋ ಹೆಂಗಾರ ಮಾಡಿ APMCಗೆ ಬಂದಿವಿ. ಬಂದಗಳೇನ ಇಲ್ಲಿ ನೋಡ್ರಿ, ಇಲ್ಲಿ ಸಾಲು ಹಚ್ಚಿ ರಾತ್ರಿ ಕರೆಕ್ಟ್ ಟೈಮ್ ಎಷ್ಟಾಗೈತಪ್ಪ ಅಂದ್ರೆ 4:10 ಆಗ್ಯದ. 4:10ಕ್ಕೆ ಈ ನಮೂನಿ ಎಲ್ಲ ಗಾಡಿಗಳು ಬಂದು ನಿಂತಿರ್ತಾವೆ. ನಮ್ಮ ರೈತರ ಗಾಡಿಗಳು ಎಲ್ಲ ಇಲ್ಲಿ ಕಾಯಿಪಲ್ಯನ ತೊಗೊಂಬರ್ತಾರೆ. ಇಲ್ಲಿ ಏನೂ ತೊಗೊಂಬರಂಗಿಲ್ಲ. ನಾವು ಕೂಡ ಕಾಯಿಪಲ್ಯನ ತೊಗೊಂಡೋಗಿದ್ದೀವಿ. ಈ ಥರನಾಗಿ ನೋಡ್ರಿ APMC ಒಳಗಡೆ ಈ ಥರನಾಗಿ ಮಳೆ ಗಿಳಿ ಬಂದ್ರೆ ಸೇಫ್ಟಿಗೆ ಎಲ್ಲ ನಾವು ಒಳಗೆ ಇಡಾಕೋದು ಎಲ್ಲ ಐತಿ. ಹಾಗಾಗಿ ನಾವು ನಮ್ಮ ಒಂದಲ್ಲಿ ಇಳಿಸ್ತಿದ್ದೇವಲ್ಲ ಅಲ್ಲಿ ಹೋದೆವು. ನಾವು ಕೂಡ ಕಾಯಿಪಲ್ಯ ತಂದಿದ್ದೀವಿ. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದ್ರೆ ನಾನು ನಿಂಗೆ ಲಾಸ್ಟಿಗೆ ಹೇಳ್ತೀನಿ. 4:10 ಆದರೂ ಕೂಡ ಇನ್ನು ಭಗವಾನ್ ಯಾರೂ ಬಂದಿದ್ದೇ ಇಲ್ಲ. ಇಲ್ಲಿ ನೋಡ್ರಿ ಇನ್ನೂ ಯಾರೂ ಬಂದೇ ಇಲ್ಲ ಇಲ್ಲಿ. ಆದರೂ ನಾವು ಹೋಗಿಸಿಂತ್ರ ನೋಡಿದ್ದೀವಿ. ಇಲ್ಲಿ ನೋಡಿ ಆಚೆ ಕಡೆ ತರಕಾರಿ ಇದ್ದ ಕಡೆ ಎಲ್ಲರೂ ಬಂದಾರ, ಬಟ್ ಈ ಕಡೆ ಕಾಯಿಪಲ್ಯ ಇದ್ದ ಕಡೆ ಯಾರೂ ಬಂದಿಲ್ಲ. ಆದರೂ ಏನು ಮಾಡೋದು, ಭಗವಾನ್ ಬಂದಿರೋಕ್ಕಿಲ್ಲ. ಬಂದಿರ್ಲಾರ ಕಾರಣ ನಮ್ಮ ಡ್ರೈವರ್ ಅನ್ನ ಇಳ್ದ ಕೇಸಿಂತ್ರ ಒಂದು ಟ್ರೇಗಳನ್ನು ಇಳ್ಸಾಕತ್ತಿದ್ದ. ನಮ್ಮ ಟ್ರೇಗಳನ್ನು ತಾನೇ ಇಡಾಕತ್ತಿದ್ದ ಭಗವಾನ್ ಬರ್ಲಾರ್ಕ. ಆದರೂ ಏನು ಮಾಡೋದು, ನಮ್ಮ ಡ್ರೈವರನ್ನು ಮಾಡಿದ ಕೆಲಸಕ್ಕೆ ನಾವು ಸ್ವಲ್ಪ ಮೆಚ್ಚಲೇಬೇಕಾಗ್ತದೆ. ಯಾಕಂದ್ರೆ ಭಗವಾನ್ ಇಳಿಸೋ ಕೆಲಸನ ನಮ್ಮ ಡ್ರೈವರನ್ನು ಮಾಡಾಕತ್ತಿದ್ದ. ಇಲ್ಲಿ ನೋಡ್ರಿ ಬೆಂಡೆಕಾಯಿ ಹೆಂಗದ ನಮ್ಮ. ಈ ಬೆಂಡೆಕಾಯಿ ತಂದು ಕೇಸಿಂತ ಇಳಿಸಿದ ಮ್ಯಾಗ ನಮಗೆ ಎಷ್ಟು ಉಳಿತದ ಅನ್ನೋದು ಕೂಡ ನಿಮಗೆ ಹೇಳ್ಕೊಡ್ತೇನೆ ನಾನು. ಆದರೂ ನಮ್ಮ ಡ್ರೈವರನ್ನು ಕೇಸಿಂತ್ರ ಇಳ್ಸಾಕತ್ತಿದ್ದ. ಇಳಿಸ್ಲಿ ಅಂತೇಳಿ ನಾನು ಒಂದು 2 ಟ್ರೇ ಇಳಿಸ್ಬೇಕಂಡಿದ್ನಿ. ಆದರೆ ಏನು ಮಾಡೋದು, ನಾನು ವಿಡಿಯೋ ಮಾಡತ್ತಿದ್ನಲ್ಲ, ಹಂಗಾಗಿ ಇಳ್ಸೋಕ್ಕಾಗಲಿಲ್ಲ. ಆದರೂ ನಮ್ಮ ಡ್ರೈವರನ್ನು ಇಳಿಸಿದ. ಎಲ್ಲ ಇಳಿಸಿದ ಮ್ಯಾಗ ಇಲ್ಲಿ ಟಮಾಟಿ ಇಳ್ಸಾಕತ್ತಿದ್ರೆ ಟಮಾಟಿ ನೋಡ್ಕೊಂಬರ್ಬೇಕಂತೇಳಿ ಹೋದೆ. ಇಲ್ಲಿ ನೋಡ್ರಿ ನಮ್ಮ ಟಮಾಟಿ ಮಾಲಕರು ಹೆಂಗದ, ರೊಚ್ಚಿಗೆ ಎದ್ದು ನಿಂತು ಬಿಟ್ಟಾರು ನಿದ್ದಿಗಣ್ಣಾಗ. ನೋಡ್ರಿ ಇಲ್ಲಿ ಲೋಡ್ ಗಂಟ್ಲೆ ಟಮಾಟಿ ತಂದಾರ. ನೋಡ್ರಿ ಎಷ್ಟು ಚಂದ ಅದಾವೆ ಟಮಾಟಿ. ಈ ಟಮಾಟಿ ಇಲ್ಲಿ ಟ್ರೇಕ್ 200 ರೂಪಾಯಿ 300 ರೂಪಾಯಿಗೆ ತೊಗೊಂತಾರೆ. ನಮಗೆ 30 ರೂಪಾಯಿಗೆ 40 ರೂಪಾಯಿ KG ಮಾರಕ್ಕೆ ಬರ್ತಾರೆ. ಇಲ್ಲಿ ನೋಡ್ರಿ ಟಮಾಟಿ ಇಳಿಸೋ ಮಾಲಕ. ಇಲ್ಲಿ ನೋಡ್ರಿ ಮಾಲಕರು ಯಾವ ನಮ್ಮ ರೊಚ್ಚಿಗೆ ಎದ್ದು ನೋಡಾಕತ್ತಾರ, ಬಡ್ದು ಗಿಡದಾರು ನಮ್ಮನ್ನ. ಇಲ್ಲಿ ನೋಡ್ರಿ ಇಲ್ಲಿ ರಾಜೋಣ ಹೆಂಗೆ ಕೂತಾನು. ರಾಜೋಣ ಪದ್ದಸ್ರಿ 5 ಗಂಟೆಗೆ ಇನ್ಸ್ಟಾ ನೋಡ್ಕೊಂತ ಕುಂತು ಬಿಟ್ಟಾನ ಗೊಬ್ಬರು. ರಾಜೋಣ ಬರೀ ಇದನ್ನ ಇನ್ಸ್ಟಾ ನೋಡಿದ್ರೆ ಹೆಂಗೋ ಮರ, ಎದ್ದುಗಳೇನ 7 ಎದ್ದುಗಳನ್ನ ಕೆಲಸ ಮಾಡ್ಬೇಕಂತ ನಾ ಅಂತೀನಿ. ಇಲ್ಲ, ಎದ್ದುಗಳೇನ ಇನ್ಸ್ಟಾಗ್ರಾಮ್ ನೋಡ್ಬೇಕಂತೇಳಿ ಹೇಳಾಕತ್ತಿದ್ದ. ಆದರೆ ಇರಲಿ. ಮತ್ತು ನಾವು ಇಲ್ಲಿಂದ ಆಚೆ ಕಡೆ ತರಕಾರಿ ಒಳಗೆ ನೋಡ್ಕೊಂಬರಮು. ಅಲ್ಲಿ ಹೆಂಗೆ ಸವಾಲು ಐತಿ, ಅಲ್ಲಿ ಏನೇನು ಬಂದಾವ ಅಂತೇಳಿ ನೋಡ್ಕೊಂಬರ್ಬೇಕಂತೇಳಿ ಹೊಂಟಿವ್ರಿಪ್ಪ. ಅಲ್ಲಿ ಹೋಗಿ ನೋಡೋಣ. ಅಲ್ಲಿ ಸಬ್ಬಾಸ್ಗಿ, ಕೊತ್ತಂಬರಿ ಎಲ್ಲ ತರಕಾರಿಗಳಿದ್ದು, ಅಲ್ಲಿ ಪಲ್ಯ ಇದ್ದಂಥ ಎಲ್ಲ ತರಕಾರಿಗಳಿದ್ದು. ಆದರೂ ಕೂಡ ನಾವು ನೋಡೋಕೆ ಹೊಂಟಿದ್ದೀವಿ. ಇಲ್ಲಿ ನೋಡ್ರಿ ರೈತರು ರಾತ್ರಿನೇ ಎದ್ದು ಬರ್ತಾರೆ. ರಾತ್ರಿ 2 ಗಂಟೆ ಏನು 3 ಗಂಟೆ ಏನು ರೈತರ ಬಾಳೆ ಹೆಂಗೈತಿ ಇಲ್ಲಿ ನೋಡ್ರಿ. ಇಲ್ಲಿ ರಾತ್ರಿ 2 ಗಂಟೆಗೆ 3 ಗಂಟೆಗೆ ಎದ್ದು ಹೋದರೂ ಕೂಡ ಆ ಒಂದು ಫಲಕ್ಕೆ ತಕ್ಕಂತೆ ನಮಗೆ ಏನಾಗಲ್ಲ, ಅಲ್ಲಿ ನಮ್ಮ ಬೆಲೆಗಳು ಸಿಗಲ್ಲ. ಹಾಗಾಗಿ ರಾತ್ರಿನೇ ಇಲ್ಲಿ ಬಂದರೂ ಕೂಡ ಇಲ್ಲಿ ನೋಡ್ರಿ ಹೆಂಗೆ ಕುಂತಾರು ತಂಡ್ಯಾಗ. ರಾತ್ರಿನ ಬರ್ತಾರೆ, ಕುಂತಿರ್ತಾರೆ. ಆದ್ರೆ ಸವಾಲು ಮಾಡೋರೆಲ್ಲ ಆರಾಮಾಗಿ ಮಾಡಿಕೊಂಡು ನಮ್ಮ ರೊಕ್ಕ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಟ್ರೇ ಗಟ್ಲೆ ಇಲ್ಲಿ ಕೊತ್ತಂಬರಿ ಅಂತಂದು ಇಳಿಸ್ಯಾರ. ಒಂದೊಂದು ಟ್ರೇ ಒಳಗೆ 10 ರಿಂದ 15 ಸೂಡ್ ಇರ್ತಾವೆ. ಆದ್ರೆ ಏನು ಮಾಡೋದು, ಇವ್ರು ತೊಗೊಳ್ಳೋರು 2 ರೂಪಾಯಿ 3 ರೂಪಾಯಿಗೆ ಸೂಡ್ ತೊಗೊಂಡು ಇಲ್ಲಿ ನಮಗೆ ಹೊಳ್ಳಿ 15 ರೂಪಾಯಿ 20 ರೂಪಾಯಿಗೆ ಸೂಡ್ ಕೊತ್ತಂಬರಿಯನ್ನು ಮಾರ್ತಾರೆ. ಇರಲಿ, ಅದಕ್ಕೆ ತಕ್ಕಂತೆ ರೈತನಿಗೆ ಬೆಲೆ ಸಿಗೋಲ್ಲಾಗೈತಿ. ಆದರೂ ನಾವು ಮತ್ತೆ ನಮ್ಮ ಬೆಂಡೆಕಾಯಿ ಕಡೆ ಹೋಗೋನು. ಇಲ್ಲಿ ಬೆಂಡೆಕಾಯಲ್ಲಿ ಒಬ್ಬ ಅಣ್ಣ ನೋಡ್ರಿ ಇಲ್ಲಿ ಬೆಂಡೆಕಾಯನ್ನು ಪಲ್ಟಿ ಹೊಡ್ಯಾಕತ್ತಾನ. ಪಲ್ಟಿ ಹೊಡಿದ್ರಿಂದ ಏನಾಕೈತೆ ಅಂದ್ರೆ, ನಾವು ಮನೆಯಿಂದ ತರುವಾಗ ಟ್ರೇ ದಡಿಕೆ
ಅಕ್ಕಿ ತಳ ಕುಂತು ಬಿಟ್ಟಿರ್ತಾವ ಬೆಂಡಿಕಾಯಿ, ಅದಕ್ಕೆ ಪಲ್ಟಿ ಹೊಡೆದ್ರಿಂದ ಉಪ್ಪಲಾಗ್ತಾವ. ಇಲ್ಲೇ ಮಗ್ಗಲ್ದಾಗ ಒಬ್ಬರು ಅಂಕಲ್ ಒಂದ್ ಚೀಲ ಬಟಾಟಿ ತಂದಾರ, ಬಟಾಟಿ ಸುರಿಯಾಕತ್ತಿದ್ರು. ಇರ್ಲಿ ಇವ್ರ ಕಡೆನೂ ಅಷ್ಟ ರೊಕ್ಕ ತಗೊಂತಾರ. ಅಂತೂ ಎಂತೂ ಟೈಮ್ 6 ಗಂಟೆ ಆಗೇ ಬಿಡ್ತಿ. ಈಗಂತೂ ಸವಾಲ್ ಚಾಲು ಆಗಿರ್ತದ. ನಾನು ಹೇಳೋದಕ್ಕಿಂತ ನೀವು ಒಂದ್ಸತ ಸವಾಲ್ ನೋಡ್ರಿ, ಹೆಂಗ್ ಸವಾಲ್ ಮಾಡ್ತಾರ, ಏಟ್ ರೊಕ್ಕಕ್ಕೆ ಮಾಡ್ತಾರ ಅಂತೇಳಿ. ₹50 ಈ ತರನಾಗಿ ಸವಾಲ್ ನಡೀತದ. ಸವಾಲ್ದಾಗ ಯಾವ ತರನಾಗಿ ಕೂಗ್ತಾರ ಅಂತೇಳಿ. ಇರ್ಲಿ ನಮ್ಮ ಬೆಂಡಿಕಾಯಿನೂ ಕೂಡ ಇದೇ ತರನಾಗಿ ಸವಾಲ್ದಾಗ ಸವಾಲಾಗಿದ್ದು. ಟೋಟಲ್ ಆಗಿ ನಮ್ಮ ಬೆಂಡಿಕಾಯಿ ಎಷ್ಟು ಮಾರಿದು ಅಂತೇಳಿ ಅವರು ಒಂದು ಹಾಳ್ಯಾಗ ಹಚ್ಕೊಡಕತ್ತಾರ. ನೋಡೋಮು ಟೋಟಲ್ ಆಗಿ ನಮಗೆ ಎಷ್ಟು ಕೊಟ್ಟಾರ ನೋಡ್ರಿ. ಇಲ್ಲಿ ₹3,350 ಟೋಟಲ್ ಆಗಿ. ಇದ್ರೊಳಗಡೆ ₹380 ತಮ್ಮ ಕಮಿಷನ್ ಅನ್ನು ಮುರ್ಕೊಂಡ್ರೆ ಒಟ್ಟು ₹2,900 ನಮ್ಮ ಕೈಯಾಗ ಕೊಡ್ತಾರ. ಈ ₹2,900 ಒಳಗಡೆ ₹500 ಆಟೋದವರಿಗೆ ಬಾಡಿಗೆ ಕೊಡ್ತೀವಿ. ಇನ್ನು ₹500 ಈಗ ನಾವು ಬೆಂಡಿಕಾಯಿ ಹರಿಯಾಕ ಆಳುಗಳನ್ನು ತೊಗೊಂತಿದ್ದೀವಲ್ಲ, ಆ ಆಳುಗಳಿಗೆ ಕೊಟ್ಟಿವಪ್ಪ ಅಂದ್ರೆ ಒಟ್ಟು ₹1,900 ಉಳಿತದ. ಈ ₹1,900 ಒಳಗಡೆ ಈಗ ನಾವು ಕೈಪಲ್ಯನ ಹಾಕಿವಪ್ಪ ಅಂತಂದ್ರೆ ಅದಕ್ಕೆ ಮೇಂಟೆನೆನ್ಸಿಗಾಗಿ ಒಂದು ₹900 ತೆಗೆದಿಟ್ಟಿವಪ್ಪ ಅಂದ್ರೆ ಒಟ್ಟು ₹1,000 ಉಳಿತದ. ಈ ₹1,000 ಒಳಗಡೆ ನಾವು ಈಗ ಮನಿ ಅಂದಮೇಲೆ ನಮಗೂ ಏನಾದರೂ ಬೇಕಾಗ್ತದ, ಅಲ್ಲಿ ಒಂದು ₹500 ಹೋಯ್ತಪ್ಪ ಅಂದ್ರೆ ಕೇವಲ ₹500 ಉಳಿತದ ನಮಗೆ. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂತೇಳಿ ನಿಮ್ಗೆ ಲಾಸ್ಟಿಗೆ ಹೇಳ್ತೀನಿ ಅಂತ ಹೇಳಿದ್ದೆ. ನಾನು ಕೂಡ ಧಾರವಾಡಿಂದ ಬಂದಿದ್ದೆ. ಮೊನ್ನೆ ಬಂದ ತಕ್ಷಣ ಅಪ್ಪಾಜರಿಗೆ ಹೇಳಿದೆ, ಇಲ್ಲಪ್ಪ ನಾನು ಓದಕ್ಕಾಗಲ್ಲ, ನಾನು ನಿಮ್ಮ ಜೋಡಿ ಹೊಲ್ದಾಗ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ನಮ್ಮ ಅಪ್ಪಾಜಾರಿ ಹೇಳಿದ್ರು, ಇಲ್ಲಪ್ಪ ಹೊಲ್ದಾಗ ಸ್ವಲ್ಪ ಕಷ್ಟ ಆಗ್ತೈತಿ ಮಾಡೋದು, ಬೇಡ ಅಂತ ಹೇಳಿದ್ರು. ಇರಲಿ ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಆಯಿತು ಅಂತ ಹೇಳಿದರು. ಮತ್ತು ನೀನು ರಾತ್ರಿ ಇವತ್ತು ನೀ ಕೈಪಲ್ಯ ತೊಗೊಂಡು ಹೋಗಿ ಬಾಪ, ಅಲ್ಲಿ ಕೈಪಲ್ಯ ಹೋಗಿ ಮಾರ್ಕೊಂಬ ಅಂತ ಹೇಳಿದ್ರು. ಆಯ್ತು ಕೈಪಲ್ಯ ತೊಗೊಂಡು ಹೊಕ್ಕಿನ ಹೇಳ ಅಂತೇಳಿ ನಾನು ರಾತ್ರಿ ಕೈಪಲ್ಯ ತೊಗೊಂಡು ಹೋಗಿದ್ದೆ. ಅಲ್ಲಿ ತೊಗೊಂಡು ಹೋದ್ಮ್ಯಾಗ ಅಲ್ಲಿ ಎಷ್ಟಕ್ಕೆ ಮಾರಿದು, ನಮಗೆ ಎಷ್ಟು ಉಳಿತು, ನಮ್ಗೆ ಎಷ್ಟು ಉಳಿತದ ತಿಂಗಳಕ್ಕಂತೇಳಿ ನಾನು ಲೆಕ್ಕ ಮಾಡಿ ನೋಡಿದೆ. ಲೆಕ್ಕ ಮಾಡಿ ನೋಡಿದಾಗ ಏನು ಅಲ್ಲಿ ₹1 ಉಳಿದಿಲ್ಲ. ರೈತರಿಗೆ ಪಡೋ ಕಷ್ಟಕ್ಕೆ ಯಾವ ಬೆಲೆನೂ ಕೂಡ ಸಿಗ್ತಿಲ್ಲ. ಹಾಗಾಗಿ ಯಾರು ನಾವು ಓದಕ್ಕೆ ಒಲ್ಲೆ ಅಂತ ಹೇಳ್ತಾ ಇರೋ ಅಭ್ಯರ್ಥಿಗಳಿಗೆ ಈ ವಿಡಿಯೋನ ನೋಡ್ರಿ. ಈ ವಿಡಿಯೋನ ನೋಡಿದ ಮ್ಯಾಗ ನಿಮಗೆ ಗೊತ್ತಾಗ್ತದ ರೈತರ ಬಾಳಿ ಯಾವ ಥರನಾಗಿ ಇರ್ತೈತೆ ಅಂತೇಳಿ. ನಾವು ಕೂಡ ಮುಂದೆ ನನಗೆ ಓದಕ್ಕಾಗಲ್ಲ, ನಾನು ಹೊಲ್ದಾಗ ಮಾಡ್ಕೊಂಡು ಆರಾಮ್ ಇರ್ತೀನಿ ಅಂತೇಳಿ ನಾವು ಅನ್ಕೋಬಹುದು. ಆದರೆ ನಾವು ಅನ್ಕೊಂಡ್ರೆ ಸರಳ ಯಾವುದೂ ಇಲ್ಲ. ಹಾಗಾಗಿ ಓದೋ ಟೈಮ್ದಾಗ ಕರೆಕ್ಟಾಗಿ ಓದ್ರಿ, ಒಂದು ಯಾವ್ದಾರ ಜಾಬ್ ಹುಡ್ಕೋರಿ. ಈ ಜಾಬ್ ಸಿಗಲಿಲ್ಲ ಅಂದರೂ ಕೂಡ ಲಾಸ್ಟಿಗೆ ನಮ್ಮ ಕೆಲಸನ ನಾವು ಮಾಡೋದು ಇದ್ದೇ ಇರ್ತದೆ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.